ಪರವಾಗಿಲ್ಲ. ಈ ಸುಂದ್ರನಿಂದ ಏನು ಕೆಲಸ ಆಗಲ್ಲ ಅಂತ ಅನ್ಕೊಂಡಿದ್ದೆ. ನಾಟ್ ಬ್ಯಾಡ್. ಪರ್ಫೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ಈ ದಡ್ಡಿ ನನ್ನ ಬಗ್ಗೆ ವಿಷಯ ಹುಡುಕಕ್ಕೆ ಮೈಸೂರ್ವರೆಗೂ ಹೋಗಿದ್ದಾಳೆ. ಇರ್ಲಿ, ಪಾಪ ಗಂಡ ಹೆಂಡತಿ ಹೇಗೂ ಹೊರಗಡೆ ಹೋಗಿರ್ಲಿಲ್ಲ. ಈ ನೆಪದಲ್ಲಾದ್ರೂ ಸುತ್ತಾಡ್ಕೊಂಡು ಬರ್ಲಿ. ಈ ವಿಜಯಾಂಬಿಕಾ ಬಗ್ಗೆ ಅವಳಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನನ್ನ ಹೆಜ್ಜೆ ಮೀನಿನ ಹೆಜ್ಜೆ ಇದ್ದ ಹಾಗೆ ಅಷ್ಟು ಸುಲಭವಾಗಿ ಕಂಡುಹಿಡಿಯಕ್ಕಾಗಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ಹೇಳು ಶ್ರೀವಲ್ಲಿ. ಹಲೋ ಮೇಡಮ್, ಹೇಗಿದ್ದೀರಾ? ನಿಮ್ಮ ಜೊತೆ ಮಾತಾಡಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಫೋನ್ ಮಾಡಿದೆ. ತುಂಬಾ ದಿನ ಆಯ್ತಾ? ನಿನ್ನೆ ಮೊನ್ನೆ ತಾನೇ ಮಾತಾಡಿದ್ವಲ್ಲ ಶ್ರೀವಲ್ಲಿ. ಮಾತಾಡಿದ್ವಿ ಮೇಡಮ್, ಆದರೆ ಯಾಕೋ ತುಂಬಾ ದಿವಸ ಆಗಿರೋ ಥರ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಮೇಡಮ್. ಕಾಯ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮೇಡಮ್. ಒಂದೊಂದು ಕ್ಷಣನೂ ಒಂದೊಂದು ವರ್ಷ ಅನ್ನಿಸ್ತಿದೆ ನನಗೆ. ಈಗ ನೀನು ಯಾರಿಗೆ ಕಾಯ್ತಿದ್ಯಾ? ನಾನು ನಿನಗೆ ಫೋನ್ ಮಾಡಲಿ ಅಂತನಾ? ಅಷ್ಟೇ ಅಲ್ಲ ಮೇಡಮ್, ನಂದು ಮತ್ತೆ ಸುಬ್ಬುದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಮೇಡಮ್. ಮದುವೆ ಅಂದಮೇಲೆ ಈ ಶಾಪಿಂಗ್ ಮಾಡೋದು, ಡೆಕೋರೇಷನ್ ಮಾಡೋದು, ಮೇಕಪ್ಪು, ಅದು ಇದು ಎಲ್ಲ ಅರೇಂಜ್ಮೆಂಟ್ಗಳು ಇರುತ್ತಲ್ವಾ ಮೇಡಮ್. ಅದು ಅಲ್ಲದೆ ಸಂಖ್ಯಾಶಾಸ್ತ್ರದ ಪ್ರಕಾರ ನನಗೆ ಯಾವ ಬಣ್ಣ ಒಪ್ಪುತ್ತೋ ಅದೇ ಬಣ್ಣದ ಸೀರೆ ಉಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಶಾಸ್ತ್ರ ಕೇಳಿ ಯಾವ ಆಭರಣ ಹಾಕೋಬೇಕೋ ಅದೇ ಆಭರಣ ಹಾಕೋಬೇಕು ಅಂತಾನೂ ಅನ್ಕೊಂಡಿದ್ದೀನಿ ಮೇಡಮ್. ಹಾಗೆ ನಿಮ್ಗೊಂದು ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂತಾನೂ ಅನ್ಕೊಂಡಿದ್ದೀನಿ. ನನಗೇನು ಬೇಡ ಮೇಡಮ್, ಹಾಗನ್ಬೇಡಿ. ನನ್ನ ಮದುವೆಲಿ ನಮ್ಮ ಅಪ್ಪ ಅಮ್ಮನಿಗಿಂತ ನೀವೇ ಮುಖ್ಯವಾದ ವ್ಯಕ್ತಿ ಮೇಡಮ್. ನಿಮ್ಗೆ ದೊಡ್ಡ ಬಾರ್ಡರ್ ಸೀರೆ ಓಕೆನಾ, ಇಲ್ಲ ಚಿಕ್ಕ ಬಾರ್ಡರ್ ಸೀರೆ ಓಕೆನಾ? ಯಾವ ಕಲರ್ ಬೇಕು ಮೇಡಮ್? ನೋಡು ಶ್ರೀವಲ್ಲಿ, ನನಗೆ ಯಾವ ಸೀರೆನೂ ಬೇಡ. ನಿನಗೇನು ಇಷ್ಟನೋ ನೀನು ಅದನ್ನ ತಗೋ. ಓಕೆ, ಐ ವಿಲ್ ಟಾಕ್ ಟು ಯು ಲೇಟರ್. ಮೇಡಮ್ 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 ಮೇಡಮ್, ಒಂದು ನಿಮಿಷ, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಶ್ರೀವಲ್ಲಿ, ನನಗೆ ಬೇರೆ ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಮೇಡಮ್ ಮೇಡಮ್ ಮೇಡಮ್, ಒಂದು ನಿಮಿಷ ನನ್ನ ಮಾತು ಕೇಳಿ. ನೀವು ಮದುವೆ ಅಂತ ಬೇರೆ ಹೇಳ್ಬಿಟ್ರಿ, ಆದರೆ ಮದುವೆ ಎಲ್ಲಾಗುತ್ತೆ ಅಂತಾನೆ ನನಗೆ ಗೊತ್ತಿಲ್ವಲ್ಲ. ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಈ ಕಾಲದಲ್ಲಿ ಮಂಟಪ ಹುಡುಕ್ಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು.